ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬುಧವಾರದ ಬ್ಲಾಗ್ ಆಗಿರುತ್ತೆ. ಬುಧವಾರದ ಬ್ಲಾಗ್ ಆಗಿರೋದ್ರಿಂದ ನಾಳೆ ಗುರುವಾರ ಸ್ವಲ್ಪ ಮನೆ ಕ್ಲೀನ್ ಮಾಡಿಕೊಂಡು ನಾಳೆ ದೇವಸ್ಥಾನಕ್ಕೆ ಬೇರೆ ಹೋಗಬೇಕು. ಸುಮಾರು ದಿನ ಆಗಿತ್ತು. ನೋಡಿ ಫ್ರೆಂಡ್ಸ್, ನಾನು ದೇವ್ರ ಮನೆಯೇ ಕ್ಲೀನ್ ಮಾಡಿರಲಿಲ್ಲ ನೀಟಾಗಿ. ಇವತ್ತು ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಈಚೆ ತೆಗೆದಿಟ್ಬಿಟ್ಟು ಹಾಗೆ ಈ ಥರ ಎಲ್ಲ ಫುಲ್ಲು ಮೆಸ್ಸಿ ಆಗಿತ್ತು. ಅರ್ಜೆಂಟಲ್ಲೇ ಮಾಡ್ತಾಯಿದ್ದೆ. ಮಕ್ಕಳನ್ನು ಸ್ಕೂಲಿಂದ ಬಿಟ್ಟು ಬಂದ ತಕ್ಷಣವೇ ಈ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ನೋಡಿ ಯಾವ ಥರ ನನ್ನ ಮಕ್ಕಳಿದ್ರೆ ಬೆಳಗ್ಗೆ ಟೈಮಲ್ಲಿ ಮಾರ್ನಿಂಗಲ್ಲಿ ಯಾವ ಥರ ಅಂಡಿರ್ತಾರೆ. ಈ ಶೋಕೇಶ್ನ ನಾನು ಡೈಲಿ ಒಂದ್ಸರಿ ಎತ್ತಿಡ್ತಾ ಇರ್ತೀನಿ. ಮತ್ತು ಸಂಜೆ ಮಧ್ಯಾಹ್ನ ಬಂದ ತಕ್ಷಣ ಒಬ್ಬೊಬ್ಬರು ಕಿತ್ತಾಕ್ತಾನೆ ಇರ್ತಾರೆ, ಮತ್ತೆ ಜೋಡಿಸ್ಬೇಕು. ನನ್ನ ಕಿಚನ್ ಅಂತೂ ಕೇಳೋದೇ ಬೇಡ, ತುಂಬ ಮೆಸ್ಸಿ ಆಗೋಗ್ಬಿಟ್ಟೈತೆ. ಯಾರು ಬೇಜಾರು ಮಾಡ್ಕೊಬೇಡಿ, ಮಾರ್ನಿಂಗ್ ಟೈಮ್ ಇದೇ ಥರನೇ ಇರುತ್ತೆ. ಮಕ್ಕಳು ಸ್ಕೂಲಿಗೆ ಬಿಟ್ಟು ಬಂದಾದಮೇಲೆ ನಾನು ನೀಟ್ ಮಾಡ್ಕೊತೀನಿ. ಇದು ಬೇಬಿ ಆರ್ಗ್ಯಾನಿಕ್ ಅವ್ರದ್ದು ಆಯುರ್ವೇದಿಕ್ದು ಮೆಮೊರಿ ಪವರ್ ಇನ್ಕ್ರೀಸ್ ಮಾಡೋದು. ಇದನ್ನು ನಾನು ಏನಕ್ಕಪ್ಪ ತೊಗೊಂಡೆ ಅಂತಂದರೆ, ನಮ್ಮ ಚೇತನ್ ದೊಡ್ಡ ಮಗನಿಗೆ ಸ್ವಲ್ಪ ಏನಾದರೂ ಹೇಳೋದು ಮೈಂಡಲ್ಲಿ ಇರೋದೇ ಇಲ್ಲ. ಹಾಗಾಗಿ ಇದನ್ನು ಆನ್ಲೈನಲ್ಲಿ ನೋಡಿ ಓದಿ ತೊಗೊಂಡಿದ್ದು. ಇದು ಹಾಗೆ ಸುಮ್ಮನೆ ರೀಲ್ಸ್ ನೋಡ್ತಾ ಇರೋವಾಗ ಸಿಕ್ಕಿದಾದಮೇಲೆ ಓದ್ಬಿಟ್ಟು ನೋಡಿ ತೊಗೊಂಡಿದ್ದು. ಯಾಕೆ ಅಂತಂದರೆ ಅವ್ನು ಸ್ವಲ್ಪ ಕೂತಿದ್ದ ಕಡೆ ಕೂರೋದಿಲ್ಲ, ಮೈಂಡು ಒಂದೇ ಕಡೆ ಇರೋದಿಲ್ಲ, ಅವ್ನ ಮೈಂಡ್ ಡಿಸ್ಟ್ರಾಕ್ಷನ್ ಆಗ್ತಾ ಇರುತ್ತೆ. ಇದರಲ್ಲಿ ಬಂದ್ಬಿಟ್ಟು ಶಂಖಪುಷ್ಪ, ಬ್ರಾಹ್ಮಿ ಈ ಥರದ್ದಿರುತ್ತೆ. ನಮಗೆ ಶಂಖಪುಷ್ಪ, ಬ್ರಾಹ್ಮಿ ಇದರದೆಲ್ಲ ಕಷಾಯ ಮಾಡಿಕೊಟ್ರೆ ಖಂಡಿತವಾಗ್ಲೂ ಮಕ್ಕಳು ಕುಡಿಯೋದೇ ಇಲ್ಲ ಫ್ರೆಂಡ್ಸ್. ಯಾಕಂತಂದರೆ ನನಗೆ ಬ್ರಾಹ್ಮಿ ಸಿಕ್ಕಿಲ್ಲ, ನಾನು ಟ್ರೈ ಮಾಡಿಲ್ಲ. ಆದರೆ ಏನು ಶಂಖಪುಷ್ಪ ಸಿಕ್ಕಿಲ್ಲ ಫ್ರೆಂಡ್ಸ್. ಆದರೆ ಬ್ರಾಹ್ಮಿ ಸಿಕ್ಕಿದೆ. ಬ್ರಾಹ್ಮಿ ಅಂತಂದರೆ ಅದೇ ಒಂದು ಎಲ್ಲಗೊಂದು ಪೌಡ್ರು ತೊಗೊಬಂದ್ಬಿಟ್ಟು ಅದನ್ನು ಕೂಡ ಆಯುರ್ವೇದಿಕ್ ಶಾಪಲ್ಲಿ ಒಂದು ಸರಿ ತಂದುಬಿಟ್ಟು ಬಿಸಿನೀರಿಗೆ ಹಾಕಿ ಹಾಲ್ಗೆ ಹಾಕಿ ಎಲ್ಲ ಟ್ರೈ ಮಾಡಿದ್ದೀನಿ. ಅದು ಸ್ವಲ್ಪ ಕಹಿ ಇರುತ್ತೆ ಅಂತಂದು ಹೇಳ್ಬಿಟ್ಟು ಅವ್ನು ಕುಡಿತಾ ಇರಲಿಲ್ಲ. ಅದಕ್ಕೆ ಇವಾಗ ಇದನ್ನು ತೊಗೊಂಡಿದ್ದೀನಿ. ಇದ್ರ ಪ್ರೈಸ್ ಬಂದುಬಿಟ್ಟು ನೋಡಿ ತೋರಿಸ್ತಾ ಇದ್ದೀನಿ. ಇದರಲ್ಲಿರೋದೇ ಒಂದು ಪ್ರೈಸು. ನಾವು ಆನ್ಲೈನಲ್ಲಿ ಪೇ ಮಾಡಿದ್ದೆ 1000 ಅರೌಂಡ್ ಪ್ರೈಸು. ಹಾಗಾಗಿ ಇದನ್ನು ಸದ್ಯಕ್ಕೆ ಅವನೇ ಕುಡ್ಕೊಂಡು ಹೋಗ್ತಾ ಇದ್ದಾನೆ, ನಾನೇನು ಹಾಕೋಕ್ಕೆ ಹೋಗಲ್ಲ. ಈಗ ನೋಡಿ ಈ ದಂಡಿ ಇರೋ ರಾಶಿ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿ ಸಿಂಕಿಗೆ ಹಾಕಬೇಕು. ಹೀಗೆ ನಿಧಾನಕ್ಕೆ ಕ್ಲೀನ್ ಮಾಡ್ಕೊಂಡು ಬೆಳಗ್ಗೆನೇ ಹರಿಬರಿಯಾಗಿ ನನ್ನ ಕೆಲಸ ನಡೀತಾ ಇರುತ್ತೆ. ಹೋಗಿ ಅಂದ ತಕ್ಷಣ ನೋಡಿ ಇನ್ನು ರೂಮ್ ನೋಡ್ತೀರಾ. ನೋಡಿ ಹಸ್ಬೆಂಡ್ ಡಾಕ್ಯುಮೆಂಟ್ಸ್ ತಗೊಂಡು ಅಲ್ಲೇ ಇಟ್ಟಿರ್ತಾರೆ. ಅವ್ರಿಗೆ ಅರ್ಜೆಂಟಲ್ಲಿ ನನ್ನ ಮಕ್ಕಳು ಇನ್ನು ಈ ಟೇಬಲ್ನ ಹತ್ತೋದು ಇಳಿಯೋದು ಎಲ್ಲ ಮಾಡ್ತಾ ಇರ್ತಾರೆ. ಈ ಮಿಷಿನ್ ಅಂತೂ ಕೇಳೋದೇ ಬೇಡ ಫ್ರೆಂಡ್ಸ್, ಹೇಳೋದಕ್ಕೆ ಮಾತ್ರ ಸ್ಟಿಚಿಂಗ್ ಮಿಷಿನು. ಇದೊಂಥರ ಲಗೇಜ್ ಮಿಷಿನ್ ಆಗೋಗ್ಬಿಟ್ಟಿದೆ ನಮ್ಮ ಮನೇಲಿ. ಯಾವಾಗಲೂ ಇದ್ರ ಮೇಲೆ ಎಷ್ಟು ಕ್ಲೀನ್ ಮಾಡಿದ್ರು ಏನಾದರೂ ಒಂದು ಇಡ್ತಾರೆ. ಹಾಗಾಗಿ ನಾನು ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಇನ್ನು ಬಟ್ಟೆ ತೊಳೆಯೋದಿತ್ತು ಅಂತಂದು ಹೇಳ್ಬಿಟ್ಟು ಬಟ್ಟೆ ತೊಳೆಯೋಣ ಅಂತ ನೋಡಿದೆ. ಈಚೆ ಕಡೆ ತಗೊಂಡು ನಾವು ವಾಷಿಂಗ್ ಮಿಷಿನಲ್ಲೇ ವಾಶ್ ಮಾಡ್ತೀವಿ ಅಂತ ಏನಿಲ್ಲ ಫ್ರೆಂಡ್ಸ್. ಕೈಯಲ್ಲೂ ವಾಶ್ ಮಾಡ್ತೀನಿ, ವಾಷಿಂಗ್ ಮಿಷಿನಲ್ಲೂ ವಾಶ್ ಮಾಡ್ತೀನಿ. ಕೆಲವೊಂದು ಸರಿ ಇಷ್ಟು ದಿನ ವಾಷಿಂಗ್ ಮಿಷಿನ್ ಇರಲಿಲ್ಲ, ಫಸ್ಟ್ ಇತ್ತು ಮತ್ತು ರಿಪೇರಿಗೆ ಬಂದಿತ್ತು. ಅದೇನಕ್ಕೆ ಅಂತ ಹೇಳ್ತೀನಿ. ನಾವು ಯೂಸ್ ಮಾಡೋದು ಹಾಸ್ಟರ್ ವಾಷಿಂಗ್ ಮಿಷಿನು, ತುಂಬ ಚೆನ್ನಾಗಿದೆ. ಈ ವಾಷಿಂಗ್ ಮಿಷಿನ್ ಬಗ್ಗೆ ಹೇಳಬೇಕು ಅಂತಂದರೆ ನನಗಂತೂ ತುಂಬಾ ಇಷ್ಟ. ಯಾಕಂತಂದರೆ ನಮ್ಮ ಹಸ್ಬೆಂಡು ಡ್ರೈವಿಂಗ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋದ್ರಿಂದ ವೈಟ್ ಬಟ್ಟೆ ಒಗೆಯೋದೇ ಒಂಥರ ಕಷ್ಟ ಆಗೋಗ್ಬಿಟ್ಟಿತ್ತು. ಇದನ್ನು ತಗೊಳ್ಳೋ ರೀಸನ್ ಏನಿದೆ, ಫಸ್ಟ್ ಕೆಲ್ಸಕ್ಕೆ ಹೋಗ್ತಾಯಿದ್ವಿ ಅಂತಂದು ಹೇಳ್ಬಿಟ್ಟು ತೊಗೊಂಡಿದ್ದು. ನನಗಿದರಿಂದ ತುಂಬಾ ಹೆಲ್ಪ್ ಆಗಿದೆ. ತುಂಬ ಚೆನ್ನಾಗಿ ಕೆಲಸ ಕೂಡ ಮಾಡಿಕೊಡ್ತೈತೆ ಹಾಸ್ಟರು. ಇದರಲ್ಲಿ ಏನು ಗೊತ್ತಾ, ಇದನ್ನು ನಾನೇ 2 ಸರಿ ಹಾಳು ಮಾಡಿಟ್ಟಿದ್ದೀನಿ, ಮತ್ತು 2 ಸರಿ ರೆಡಿ ಮಾಡಿಸ್ಕೊಂಬಂದು ಕೊಟ್ಟಿದ್ದಾರೆ. ಏನಕ್ಕಪ್ಪ ಹಾಳಾಗಿದೆ ಅಂತಂದರೆ, ಒಂದು ಲೋಡ್ ಜಾಸ್ತಿ ಹಾಕಿ 2 ಸರಿನ ಹಾಳು ಮಾಡಿರೋದು. ಅಯ್ಯೋ ಇನ್ನೊಂದಿದೆ, ಅಯ್ಯೋ ಇನ್ನೊಂದು 2 ಇದೆ ಅಂತಂದೇಳಿ ದಯವಿಟ್ಟು ಯಾರು ಆ ಥರ ಹಾಳು ಮಾಡೋಕ್ಕೆ ಹೋಗಬೇಡಿ. ನೋಡಿ ಫ್ರೆಂಡ್, ನಾನು ತೋರಿಸ್ತೀನಿ ಈಗ. ಮತ್ತು ನೋಡಿ ಅದನ್ನು ಯಾವ ಥರ ವೈಟ್ ಶರ್ಟ್ ನಮ್ಮ ಮನೆಯವ್ರದ್ದು ತೋರಿಸ್ತಾ ಇದ್ದೀನಿ. ಇದನ್ನು ವಾಶಿಗೆ ಹಾಕೋದು ಯಾವ ಥರ ಇದೆ ಅಂತ ಒಂದೇ ಕೈಯಲ್ಲಿ ಇಟ್ಕೊಂಡು ಮಾಡೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ, ಆದರೂ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಇದು ಫುಲ್ಲು ವಾಶ್ ಆಗಿದ್ದಾದಮೇಲೂ ಕೂಡ ಒಂದು ಸರಿ ತೋರಿಸ್ತೀನಿ ನಾನು ನಿಮಗೆ. ವಾಶ್ ಆಗಿದೆ ಅಂತ ನಾನು ತೋರಿಸ್ತೀನಿ, ನೋಡ್ಕೊಂಬನ್ನಿ. ತುಂಬ ಆಳಾಗಿದೆ. 1 or 2 ಅಥವಾ 3 ಡೇಸ್ವರೆಗೂ ಒಬ್ಬೊಬ್ಬರು ಅವ್ರಿಗೆ ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಹಾಕಿದ್ರೆ ತೋರಿಸ್ತೀನಿ. ಈಗ ನಾನು ಹಾಕಿದ್ದೀನಿ ಮಿಷಿನ್ಗೆ, ಹೋಗ್ತಾ ಇದೆ ಫಸ್ಟ್ ಟವಲ್ ಹಾಕಿದ್ದೀನಿ. ಹಾಗೆ ಇನ್ನೂ ಕೆಲಸಗಳು ಇರ್ತವೆ. ಇದನ್ನು ಹಾಕ್ಬಿಟ್ಟು ನಾನು ಬೇರೆ ಕೆಲಸಗಳನ್ನ ಕೂಡ ಮಾಡ್ಕೊತೀನಿ. ಇದೊಂದು
ಕಾಯ್ಕೊಂಡು ಕುತ್ಕೊಳ್ಳೋದು ಒಂದು ಮೆತ್ತೆ ತಿನ್ನಿಸಿದ್ದು ಇನ್ನೊಂದು ಕಾಲು ಗಂಟೆ ಟೈಮ್ ಇರುತ್ತೆ. ಆ ಕಾಲು ಗಂಟೆಯಲ್ಲಿ ಕಸ ಗುಡಿಸಿ ಕಸ ಗುಡಿಸ್ಬೋದು. ಒಂದು ರೌಂಡ್ ನೆಕ್ಸ್ಟ್ ಇನ್ನೊಂದು ರೌಂಡ್ ಇನ್ನೊಂದು ಕೆಲಸ ಮಾಡ್ಕೊಬೋದು. ಏನಿಲ್ಲ, ಜಸ್ಟ್ ಕುಕ್ಕರಲ್ಲಿ ತೆಗೆದು ತಂದು ಹಾಕೋದು ಅಷ್ಟೇ. ಈಗ ನೋಡಿ ನಾನು ಇದ್ರದ್ದು ವಾಶ್ ಆಗಿರೋದು ತೋರಿಸ್ತೀನಿ. ಕಾಲರ್ ಪಟ್ಟಿ ಯಾವ ಥರ ಕ್ಲೀನಾಗಿದೆ ಅಂತ. ಆಗಲೇ ನಾನು ನಿಮಗೆ ತೋರಿಸಿದ್ದು ಬೇರೆ ಶರ್ಟು, ಇದು ತುಂಬಾ ಗಲೀಜಾಗಿತ್ತು, ಅವಾಗ ತೋರಿಸಿರ್ಲಿಲ್ಲ. ನೋಡಿ ಯಾವ ಥರ ವಾಶ್ ಆಗಿದೆ ಅಂತ, ಒಂದು ಚೂರು ಕೊಳೆ ಇಲ್ಲ. ಹಾಗೆ ನೋಡಿ ಕೈ ತೋಳು ಪಟ್ಟಿ ಕೂಡ ನಾನು ತೋರಿಸ್ತೀನಿ. ತುಂಬ ಗಲೀಜಾಗಿರ್ತವೆ ಫ್ರೆಂಡ್ಸ್. ನೋಡಿ ಒಂದು ಚೂರು ಕೂಡ ಕೊಳೆ ಇಲ್ಲ, ಅಷ್ಟು ನೀಟಾಗಿ ಹೋಗಿದೆ. ಆ್ಯಕ್ಚುಲಿ ಇದನ್ನೇ ನಾನು ನಿಮಗೆ ಫಸ್ಟ್ ತೋರಿಸಿದ ಶರ್ಟು ತುಂಬ ಗಲೀಜಾಗಿತ್ತು. ನೋಡಿ ಯಾವ ಥರ ಇದೆ ಅಂತ. ಐ ಥಿಂಕ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಮಿಷಿನಿಗೆ ಮಾತ್ರ ಹೆಸ್ರಿಡೋಂಗಿಲ್ಲ, ತುಂಬ ಚೆನ್ನಾಗಿದೆ. ನಾನು ಹೇಳ್ದಂಗೆ 1ರಿಂದ ಹಿಡ್ದು 3 ಡೇಸ್ವರೆಗೂ ಒಂದೇ ಹಾಕೊಳ್ಳೋ ಡ್ರೈವರ್ಸ್ ಇರ್ತಾರಲ್ವ, ಅವರು ಮಾತ್ರ ಸ್ವಲ್ಪ ಹೊತ್ತು ನೆನೆಸಿಟ್ಬಿಟ್ಟು ವಾಶ್ ಮಾಡಿದ್ರೆ 15 ಮಿನಿಟ್ಸಲ್ಲೇ ಆಗುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಇಲ್ಲ ನಮಗೆ ನೆನೆಸಿಡೋಕ್ಕಾಗಲ್ಲ ಅಂತಂದರೆ ಇದೇ 15 ನಿಮಿಷದಲ್ಲಿ ಒಂದು ಸರಿ ವಾಶ್ ಮಾಡ್ಕೊಬೋದು ನೆನೆಸಿಟ್ರೆ. ಇಲ್ಲ ಅಂತಂದರೆ ಅದೇ 15 ನಿಮಿಷ 30 ನಿಮಿಷ ತಗೊಳುತ್ತೆ. 2 ಸರಿಗೆ ಹಾಕೋಬೇಕಾಗತ್ತೆ. ರಿಸ್ಕ್ ತಗೊಳ್ಳೋದ್ಕಿಂತ ಕಲರ್ ಬಟ್ಟೆ ಹಾಕೋ ಅಷ್ಟೊತ್ತಿಗೆ ಇದು ಕೂಡ ನೆಂದಿರುತ್ತೆ, ಸಾಫ್ಟಾಗಿರುತ್ತೆ. ಇದು ನನಗೆ ಬೆಸ್ಟು. ಆದರೆ ನಾನು 15 ನಿಮಿಷಕ್ಕೆ ಒಂದೇ ರೌಂಡ್ಗೆ ನಾನು ಹಾಕಿ ಕ್ಲಿಯರ್ ಮಾಡ್ಕೊತೀನಿ. ನಮ್ಮ ಮನೇಲಿ 2 ಡೇಸ್ಗೆ ಸರಿ ಚೇಂಜ್ ಮಾಡ್ತಾನೆ ಇರ್ತಾರೆ, 2 ಡೇಸ್ 1 ಡೇಸ್ ಅಂತ. ಹಾಗಾಗಿ ನನಗೇನೆ ಆ ಥರ ನೆಸೆಸಿಟಿ ಬಂದಿಲ್ಲ. ಈಗ ಜಸ್ಟ್ ಇನ್ಫಾರ್ಮೇಷನ್ ಇರಲಿ, ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಹೇಳ್ತಾಯಿದ್ದೀನಿ ಅಷ್ಟೇ ಮಾತ್ರನೇ. ಮತ್ತು ಇನ್ನು ನಂದು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋ ಕೆಲಸ ಇತ್ತು, ನಾಳೆ ಗುರುವಾರ ಅಂತಂದು ಹೇಳ್ಬಿಟ್ಟು ನಾನು ಆ್ಯಕ್ಚುಲಿ ಗುರುವಾರದ ಹಿಂದಿನ ದಿನ ಬುಧವಾರನೇ ಕ್ಲೀನ್ ಮಾಡ್ಕೊಬಿಡ್ತೀನಿ. ಗುರುವಾರ ಮತ್ತೆ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ. ಮತ್ತು ಟೆಂಪಲ್ಗೆ ಕೂಡ ಹೋಗ್ಬೇಕಾಗಿತ್ತು ಗುರುವಾರ ಅಂತಂದೇಳಿ, ರಾಘವೇಂದ್ರ ಸ್ವಾಮಿ 1 ಅವರ್ ಟೆಂಪಲ್ಗೆ ಹೋಗ್ಬೇಕಾಗಿತ್ತು ಅಂತ. ಹಾಗಾಗಿ ಫಸ್ಟ್ ಇವತ್ತೆಲ್ಲ ಸ್ವಲ್ಪ ದೇವ್ರ ಮನೆ ಎಲ್ಲನೂ ಡೀಪ್ ಕ್ಲೀನ್ ಮಾಡ್ಕೊತೀನಿ. ನಾನು ದೇವ್ರ ಮನೆ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಫಸ್ಟು ಅದು ಮೇಲ್ಗಡೆಯಿಂದ ಎಲ್ಲ ಧೂಳು ತೆಗೆದ್ಬಿಟ್ಟು ಆ ಪಟ್ಟಿ ಎಲ್ಲ ಇರುತ್ತಲ್ವ ಅಲ್ಲೆಲ್ಲ ನೀಟಾಗಿ ಒರೆಸ್ಕೊಬಿಟ್ಟು, ಮತ್ತು ಒಂದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೀಟಾಗಿ ಮೇಲ್ಮೇಲೆ ಒರೆಸ್ಕೊತೀನಿ. ನೆಕ್ಸ್ಟ್ ಅದಾಗಿದ್ದಾದಮೇಲೆ ಬೇರೆ ನೀರಿಗೆ ಸ್ವಲ್ಪ ಗಂಜಿ ಹಾಕ್ಬಿಟ್ಟು ದೇವ್ರ ಮನೇನ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಇದನ್ನು 2 ರೌಂಡು ಕ್ಲೀನ್ ಮಾಡ್ಕೊತೀನಿ. ಡೀಪ್ ಕ್ಲೀನ್ ಅಂತಂದರೆ, ನಾರ್ಮಲ್ ವಾಶ್ ಅಂತಂದರೆ ಮಾಮೂಲಿ ಥರನೇ ವಾಶ್ ಮಾಡ್ಕೊತೀನಿ. ಅವಾಗವಾಗ ಕ್ಲೀನ್ ಮಾಡ್ಕೊತಾನೆ ಇರಬೇಕು. ನಾನು ವಾರಕ್ಕೊಂದು ಸರಿ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಫ್ರೆಂಡ್ಸ್. ಇದು ನೋಡಿ ಮನಿ ಪ್ಲ್ಯಾಂಟ್ ಹಾಕಿದ್ದೀನಿ. ಈ ಕಪ್ ಬಂದುಬಿಟ್ಟು ಚೇತನ್ ಚಿಲ್ಡ್ರನ್ಸ್ ಡೇಗೆ ಅವ್ರ ಸ್ಕೂಲಲ್ಲಿ ಕೊಟ್ಟಿದ್ರು. ಬಟ್ ಅವ್ರು ಹೆಂಗೆ ಕೊಟ್ಟಿದ್ರು ಗೊತ್ತಿಲ್ಲ, ಅವ್ನ ಸ್ಕೂಲಿಂದ ತರೋವಷ್ಟು ತಂದಾಗ ಚೆನ್ನಾಗಿತ್ತು, ತಂದು ಇಟ್ಟತ್ರನೇ ಆ ಥರ ಕಂಠ ಎಲ್ಲ ಹೊರ್ಟೋಗ್ಬಿಟ್ಟಿತ್ತು. ಅದಕ್ಕೆ ವೇಸ್ಟ್ ಆಗ್ತೈತೆ ಅಂತಂದು ಹೇಳ್ಬಿಟ್ಟು ನೀರಿಗೆ ಹಾಕಿ ಇಟ್ಟಿದ್ದೀನಿ. ಹಾಗೆ ಸ್ವಲ್ಪ ಆಲ್ಟ್ರೇಷನ್ ಇನ್ನು ಸ್ವಲ್ಪ ಬಟ್ಟೆ ಕೂಡ ಇತ್ತು, ಸ್ಕ್ರೀನ್ ಹಾಕೋದು. ಮಕ್ಕಳು ಕೂಡ ಸ್ಕೂಲಿಂದ ಬಂದಿದ್ದರು, ಅವನಿಗೆ ಟ್ಯೂಷನಿಗೆ ಟೈಮ್ ಆಗುತ್ತೆ ಅಂತ ಬೇಗ ಬೇಗ ರೆಡಿ ಆಗ್ತಾಯಿದ್ದ. ನಾನು ಹಾಗೆ ಈ ಕಡೆ ಬಟ್ಟೆನ ಕೂಡ ಸ್ಟಿಚ್ ಮಾಡ್ಕೋಬೇಕು. ತುಂಬ ದಿನವೇ ಆಗಿತ್ತು ಫ್ರೆಂಡ್ಸ್ ಮಿಷಿನ್ ಮೇಲೆ ಕೂತ್ಕೊಂಡು ನಾನು ಅವನ ಜೊತೆ ಅದೇ ಮಾತಾಡ್ತಾಯಿದ್ದೆ. ಮತ್ತು ಇವ್ನು ನಮ್ಮ ಚಿಕನ್ ಬಂದುಬಿಟ್ಟು ಹಂಗೆ ಹಿಂಗೆ ಅಂತ ಮಾತಾಡ್ತಾಯಿದ್ದ. ಅವನದು ಸ್ವಲ್ಪ ಬ್ಲಾಗ್ ಹಾಕಿದ್ದೆ, ನನ್ನ ಮಗನ ಜೊತೆ ಒಂದು ಬ್ಲಾಗ್ ಅಂತ. ಅದೇನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗ್ತಾಯಿಲ್ಲ. ಅದು ಯಾಕೋ ಹೋಗೇ ಇಲ್ಲ, ಅರ್ಧ ಆಗಿದೆ ಅರ್ಧ ಬಂದಿಲ್ಲ, ಫುಲ್ಲು ಬ್ಲಾಕಾಗಿ ಹೋಗ್ಬಿಟ್ಟಿದೆ. ದಯವಿಟ್ಟು ಕ್ಷಮಿಸಿ. ಇನ್ನೊಂದು ಸರಿ ಯಾವಾಗಲಾದರೂ ಅವನ ಜೊತೆ ನಾನು ಬ್ಲಾಗ್ ಮಾಡಿ ಹಾಕ್ತೀನಿ. ಡಿಲೀಟ್ ಮಾಡೋದು ಬೇಡ ಅಂತಂದೇಳಿ ಆ ಬ್ಲಾಗ್ನ ಕೂಡ ಡಿಲೀಟ್ ಮಾಡಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಇದು ಬಂದುಬಿಟ್ಟು ಒಂದು ಓಲ್ಡ್ ಸ್ಕ್ರೀನ್ ಇತ್ತು, ತುಂಬ ದೊಡ್ಡದಿತ್ತು. ಹಾಗಾಗಿ ಇದೊಂದು ಸ್ವಲ್ಪ ಶಾರ್ಟ್ ಮಾಡೋಣ ಅಂತಂದೇಳಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಮಧ್ಯೆ ಮಧ್ಯೆ ನನ್ನ ಮಕ್ಕಳು ಬೇರೆ ಟಾರ್ಚರ್ ಕೊಡ್ತಾಯಿರ್ತಾರೆ, ಸ್ಕೂಲಿಂದ ಬಂದರೆ ಏನು ಕೆಲಸ ಮಾಡೋದಕ್ಕಾಗಲ್ಲ ಫ್ರೆಂಡ್ಸ್. ಹಾಗಾಗಿ ಮತ್ತೆ ಹೋಗಬೇಕು ಮತ್ತೆ ಬರಬೇಕು, ಏನಾದರೂ ಒಂದೊಂದು ಮಾಡ್ತಾ ಇರ್ತಾರೆ. ಇದೊಂದು ಸ್ವಲ್ಪ ಮಿಷಿನ್ ಇರೋದಕ್ಕೆ ನಾನು ಒಂದು ಸ್ವಲ್ಪ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್.